ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಈ ಬಣಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಿಂದ ಕಡೆಯಿಂದ ಹೋಗಿರುವಂತಹ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳ್ತಾ ಇದ್ರೆ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಈಗ ನೀವು ಒಂದಷ್ಟು ಸಚಿವರಿಗೆ ಕೆಲ ಪ್ರಶ್ನೆಗಳನ್ನ ಕೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಅನ್ನೋದು ಒಂದು ಸುದ್ದಿ ಸರ್. ಯಾವ ಹಿನ್ನೆಲೆಯಲ್ಲಿ, ಯಾವ ಉದ್ದೇಶಕ್ಕೋಸ್ಕರ ಸರ್? ನೋಡಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ಉಸ್ತುವಾರಿ ಕಾರ್ಯದರ್ಶಿಗಳಂತ ಸುರ್ಜೇವಾಲ್ ರವರು ಮೊನ್ನೆ ಬೆಂಗಳೂರಿಗೆ ಬಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ತಾಯಿ ಇದ್ದಾಗೆ, ಸರ್ಕಾರಗಳು ಮಗು ಇದ್ದಾಗೆ. ತಮ್ಮ ಏನು ಹೇಳಿಕೆಗಳನ್ನ ನೀವು ಕೊಡ್ಬೇಕಂತ ಹೇಳಿದ್ರೆ ಅದು 4 ಗೋಡೆ ಮಧ್ಯೆ ಇರಬೇಕು, ಅಥವಾ ನಮ್ಗೆ ತಿಳಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ಮೇಲೂ ಪಕ್ಷದ ಹೈಕಮಾಂಡಿನ ನಿರ್ಧಾರವನ್ನ ಇವತ್ತು ಎಲ್ಲೋ ಒಂದು ಇದನ್ನ ಮಾಡಿಬಿಟ್ಟು ಇವತ್ತು ಪತ್ರಿಕಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಬಹಿರಂಗವಾಗಿ ಕೊಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ನೂರಾರು ನಾಯಕರುಗಳು, ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಜನ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರುವಂತದ್ದು. ಆಮೇಲೆ ಹೈಕಮಾಂಡಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಯಾರನ್ನ ಮುಖ್ಯಮಂತ್ರಿಯನ್ನ ಮಾಡಬೇಕು, ಯಾರನ್ನ ಪಕ್ಷ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಗೊತ್ತಿದೆ. ಅವ್ರು ಮಾಡಿದ್ದಾರೆ. ಮತ್ತೆ ಪದೇ ಪದೇ ಅದನ್ನ ತರೋದು ಉತ್ತಮ ಅಲ್ಲ. ತಮಗೆ ಅಧಿಕಾರವನ್ನ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಪಕ್ಷದ ಸಂಘಟನೆಯನ್ನ ಮಾಡಬೇಕು, ಜನರ ಕೆಲಸವನ್ನ ಮಾಡಬೇಕು ಅನ್ನೋದೇ ಹೊರತು ಇವತ್ತು ಮಾಧ್ಯಮಗಳ ಹೇಳಿಕೆಗಳನ್ನ ಕೊಟ್ಟು ಬದಲಾವಣೆಗಳನ್ನು ಮಾಧ್ಯಮಗಳಲ್ಲಿ ಮಾಡೋದಲ್ಲ, ನಮ್ಮ ನಾಯಕರುಗಳು ಮಾಡೋದನ್ನ. ಇದನ್ನ ಉಲ್ಲಂಘನೆ ಮಾಡಬಾರ್ದು. ನೀವು ಪಕ್ಷಕ್ಕೆ ಸಂಪೂರ್ಣವಾದ ಸಹಕಾರವನ್ನ ಕೊಡಬೇಕು. ಈಗಾಗಲೇ 100 ಕಾಂಗ್ರೆಸ್ ಆಫೀಸ್ಗಳನ್ನ ನಾವು ಬ್ಲಾಕ್ ಆಫೀಸ್ಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಂಡಿದೀವಿ. ಅದಕ್ಕೆ ತಾವು ಏನ್ ಮಾಡಿದೀರಾ ಅನ್ನೋದನ್ನ ಪತ್ರಿಕೆಗಳಲ್ಲಿ ಜನರಿಗೆ ಹೇಳಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಕೇಳಿದೀರಾ ಸರ್? ಯಾರೆಲ್ಲ ಪಕ್ಷದ ಒಂದು ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇದಾರೆ ಅವರಿಗೆಲ್ಲ ಕೇಳ್ತಾ ಇದೀವಿ ನಾವು. ಅದೇ ಎಷ್ಟು ಜನ, ಯಾರು ಅಂತ ಅಲ್ಲ, ಯಾರೆಲ್ಲ ಉಲ್ಲಂಘನೆ ಮಾಡಿ ಇವತ್ತು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದಾರಲ್ಲ ಅವರಿಗೆಲ್ಲ ನಾವು ಕೇಳ್ತಾ ಇದ್ದೀವಿ. ಜನರಿಗೂ ಗೊತ್ತಾಗ್ಲಿ ಸರ್ ಯಾರ್ಯಾರಿಗೆ ಯಾರೆಲ್ಲ ಈಗ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ನಾಯಕರುಗಳು ಕೊಟ್ಟಿದ್ದಾರೆ, ತಮಗೆ ಗೊತ್ತಿದೆ. ಅವರಿಗೆಲ್ಲ ನಾವು ಕೇಳ್ತಾ ಇದ್ದೀವಿ ನಾವು ಅವರಿಗೆ. ಹಾಗಾಗಿ ಸರ್ ಒಂದ್ ವಿಚಾರ ಇಲ್ಲಿ, ಒಂದ್ ಕಡೆಗೆ ಎಲ್ಲರೂ ಕೂಡ ಅಂದ್ರೆ ಪಕ್ಷದ 4 ಗೋಡೆಯ ಮಧ್ಯದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಪತ್ರಿಕಾ ಪ್ರಕಟಣೆಯ ಮೂಲಕ ಆಚೆ ಬರ್ತಾ ಇದೆಯಲ್ಲ ಸರ್. ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ? ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಒಬ್ರು ಪತ್ರಿಕಾ ಪ್ರಕಟಣೆಯನ್ನು ಹಾಕ್ತಾರೆ, ಫೋನ್ ಮಾಡಿ ಹೇಳ್ಬೋದು, ವಾಟ್ಸ್ಆಪ್ ಅಲ್ಲಿ ಹೇಳ್ಬೋದು. ನಾವು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ 140 ವರ್ಷದ ಇದೆ ಅಂತ ಹೇಳಿದ್ರೆ ಇದೊಂದು ಶಿಸ್ತಿನ ಪಕ್ಷ. ಪಕ್ಷಕ್ಕೆ ತನ್ನದೇ ಅಂತ ಮಿತಿಗಳಿದೆ. ಅದನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಂಡು ಅದರ ಚೌಕಟ್ಟಲ್ಲಿ ನೀವು ಇರಬೇಕು ಅಂದ್ರೆ ನಾವು ಅವ್ರಿಗೆ ಹೇಳ್ತಾ ಇರೋದು. ಪಿಸಿಸಿ ಕೇಳಿರೋದಾ ಸರ್ ಅಥವಾ ಹೈಕಮಾಂಡ್ ಕೇಳಿರೋದಾ? ನಾವೇ ಕೇಳ್ತಾ ಇದೀವಲ್ಲ, ನಾವೇ ಎಲ್ಲರೂ ಕೇಳ್ತಾ ಇದೀವಿ. ಇವತ್ತು ತಮಗೆ ಜವಾಬ್ದಾರಿಯನ್ನ ಕೊಟ್ಟಿದೆ, ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇಂಥ ಪಕ್ಷಕ್ಕೆ ಏನ್ ಮಾಡ್ತಾ ಇದ್ದೀರಾ, ಅಥವಾ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಾ, ಜನರಿಗೆ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಅವ್ರು ಹೇಳ್ಬೇಕಲ್ವಾ. ಅದನ್ನ ಬಿಟ್ಟು ಪಕ್ಷದಲ್ಲಿ ಆ ಬದಲಾವಣೆಗಳನ್ನ ಕೇಳಲಿಕ್ಕೆ ಇವ್ರಿಗೆ ಯಾವುದೇ ರೀತಿಯ ಹಕ್ಕನ್ನ ಇವತ್ತು ಪಕ್ಷ ಇವ್ರುಗಳಿಗೆ ಕೊಟ್ಟಿಲ್ಲ. ಇವ್ರು ಏನೇ ಬೇಕಾದ್ರೂ ನಾಯಕರುಗಳ ಹತ್ರ ಇವ್ರು ಕೇಳ್ಕೊಳ್ಬಹುದು, ಪತ್ರಿಕಾ ವರದಿಗಳ ಮೂಲಕ ಇವ್ರು ಕೇಳ್ಕೊಳ್ಬಾರ್ದು ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಸಂಘರ್ಷ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಮದ್ದರಿಯುವಂತಹ ಕೆಲಸವನ್ನು ಮಾಡ್ತಾರೆ. ಅದೇ ಫಲಪ್ರದ ಆಗಿಲ್ಲ, ಅದೇ ಈ ಹೊಳೆಯಲ್ಲಿ ಹುಣಸೆಹಣ್ಣನ್ನು ಕಳ್ದಿದಂಗೆ ಆಗಿದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೊಟ್ಟಿರುವಂತಹ ಈ ಸೂಚನೆ ಆ ಸಚಿವರುಗಳಿಗೆ ಬಿಸಿ ತಟ್ಟುವ ರೀತಿಯಲ್ಲಿ ಮಾಡುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸುಖೇಶ್, ಒಂದು ಸ್ಪಷ್ಟ ಪ್ರೇಮ್, ಈ ಒಂದು ಪತ್ರ ಅಥವಾ ಪತ್ರಿಕಾ ಪ್ರಕಟಣೆಯನ್ನು ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಹೊರಡಿಸಿರುವಂಥದ್ದು ಮತ್ತೊಂದು ರೀತಿಯ ಸಂದೇಶವನ್ನು ನೇರವಾಗಿ ರವಾನಿಸುವ ಲೆಕ್ಕಾಚಾರ. ಕೆಪಿಸಿಸಿಯಿಂದಲೂ ನಾವು ಸುಮ್ಮನೆ ಕೂತಿಲ್ಲ ಅಥವಾ ಸುಮ್ಮನೆ ಕೂರಲ್ಲ ಅನ್ನುವಂಥದ್ದನ್ನ, ಅಂದರೆ ಏನು ಸಚಿವರುಗಳು ಮಾತಾಡ್ತಾ ಇದ್ದಾರೆ, ಮಾತನಾಡುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅಂದರೆ ಈ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಕೆಪಿಸಿಸಿ ಗಮನಿಸದೆ ಎಐಸಿಸಿ ಸೂಚನೆಯ ಹೊರತಾಗಿ ಕೂಡ ಅಥವಾ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ನ ಹೊರತಾಗಿಯೂ ಕೂಡ ಕೆಪಿಸಿಸಿ ತನ್ನದೇ ಆದ ವರದಿಯನ್ನು ಕೊಡ್ತಾ ಇದೆ. ಅದು ಕೂಡ ಎಐಸಿಸಿ ಕೇಳಿರುವ ಮಾಹಿತಿಯನ್ನು ಆಧರಿಸಿ ಅನ್ನುವ ಮೂಲಕವಾಗಿ ಕೇವಲ ಸಚಿವರಿಗೆ ಎಐಸಿಸಿಯಿಂದ ಮಾತ್ರ ಸಂದೇಶ ಅಲ್ಲ, ಕೆಪಿಸಿಸಿಯಿಂದಲೂ ಕೂಡ ಸಂದೇಶವನ್ನು ರವಾನಿಸುವ ಮೂಲಕ ನಿಮ್ಮ ವಿರುದ್ಧ
ಕ್ರಮಕ್ಕೆ ನಾವು ಏನು ಬೇಕೋ ಆ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀವಿ ಅನ್ನುವಂಥ ಸಂದೇಶ ಕಳಿಸುವಂಥದ್ದು. ಇದು ಕೂಡ ಒಂದು ರೀತಿಯ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಚಿವರಾಗಿದ್ದವರಿಗೆ ನೇರವಾಗಿ KPCC ನೋಟಿಸ್ ಬದಲಿಗೆ AICCಯಿಂದ ನೋಟಿಸ್ ಕೊಡ್ಬೋದು, ಶೋಕಾಸ್ ನೋಟಿಸ್ ಕೊಡೋದು ಒಂದು ಕಡೆ ಆದರೆ KPCCಯಿಂದಲೂ ಕೂಡ ಅದಕ್ಕೆ ಪೂರಕವಾದ ವರದಿಯನ್ನು ಅಲ್ಲಿಂದ ಕಳಿಸ್ಕೊಡ್ತೀವಿ ಅನ್ನುವಂಥದ್ದು ಕೂಡ ಒಂದು ರೀತಿಗೆ ಎಚ್ಚರಿಕೆಯ ಗಂಟೆ ಕೂಡ ಹೌದು. ಹಾಗಾಗಿ ಆ ಕೆಲಸವನ್ನು DK ಶಿವಕುಮಾರ್ ಮಾಡದಂತೆ ಕಾಣಿಸ್ತಾ ಇದೆ. ಅವರ ಪರವಾಗಿ KPCCಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಈಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಜೊತೆಗೆ ಏನೆಲ್ಲ ಮಾಹಿತಿಗಳು, ಪಕ್ಷಕ್ಕೆ ಇವರು ಹೇಗೆಲ್ಲ ಕೆಲಸ ಮಾಡಿದ್ರು, ಪಕ್ಷದ ಕಾರ್ಯಕರ್ತರಿಗೆ ಹೇಗೆ ಸ್ಪಂದಿಸಿದ್ರು, ಮಾತನಾಡ್ತಿರುವಂಥ ಸಚಿವರುಗಳು ಪಕ್ಷದ ಕಚೇರಿಗೆ ಬಂದಿದ್ರಾ ಇಲ್ಲ, ಹೀಗೆ ಅವೆಲ್ಲವೂ ಕೂಡ ಅಕೌಂಟಬಿಲಿಟಿ ಇರುತ್ತೆ, ಪಕ್ಷ ನಿಮಗೆ ಎಲ್ಲವನ್ನು ಗಮನಿಸುತ್ತೆ ಅನ್ನುವಂಥ ಎಚ್ಚರಿಕೆಯ ಭಾಗವಾಗಿ ಇದನ್ನು ರವಾನಿಸಕ್ಕೆ ಬಂದರೆ. ಮತ್ತು 3 ಹೆಸರುಗಳು ಸಚಿವರಾಗಿರುವಂಥ ತಿಮ್ಮಾಪುರ ಇರ್ಬೋದು, ಮಹದೇವಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇವರ ಹೆಸರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಸಹಜವಾಗಿ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಈ ಹಿಂದೆ ನೋಟಿಸ್ಗಳೆಲ್ಲ ಹಲ್ಲು ಕಿತ್ತ ಹಾವಿನ ರೀತಿ ಇರ್ತಾ ಇತ್ತು, ಅದರ ಪರಿಣಾಮಗಳು ಏನೂ ಇರಲಿಲ್ಲ. ಈಗ KPCC ಕಾರ್ಯಾಧ್ಯಕ್ಷರು ಕೊಟ್ಟಿರುವಂತಹ ಈ ನೋಟಿಸ್ಗೆ ಏನು ಉತ್ತರವನ್ನ ಉಳಿದವರು ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ 2025 ರಾಜಕೀಯ ಭವಿಷ್ಯ ನಿರ್ಧರಿತವಾಗುತ್ತೆ.